ಹಾಯ್ ಫ್ರೆಂಡ್ಸ್, ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು. ಹಾಗೆ ಶಾಪಿಗೆ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದೆ. ನಾನಿದು ಬೇಬಿ ಕಾರ್ನಿದ್ದು 2 ಪ್ಯಾಕೆಟ್ ತೊಗೊಂಡೆ. ಇದು ಫ್ರೈ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಡೀಪ್ ಫ್ರೈ ಕೂಡ ಮಾಡ್ಬೋದು, ಹಾಗೆ ಶಾಲೋ ಫ್ರೈ ಕೂಡ ಮಾಡ್ಬೋದು. ಹಾಗೆ 1 ಪ್ಯಾಕ್ ಮಶ್ರೂಮ್ ತೊಗೊಂಡು ಬಂದೆ. ಸಂಜೆ ಇವತ್ತು ಇದರ ಪಲ್ಯ ಮಾಡುವ ಅಂತೇಳಿ ಇದರ ರೆಸಿಪಿಯನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ಹಾಗೆ ನೀರುಳ್ಳಿ ಟೊಮೆಟೊ ಎಲ್ಲ ಖಾಲಿಯಾಗಿತ್ತು. ನೀರುಳ್ಳಿ ಟೊಮೆಟೊ ಎಲ್ಲ ಇಲ್ಲದೆ ಯಾವ ಪಲ್ಯನೂ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ತರಕಾರಿ ಎಲ್ಲ ಏನು ಜಾಸ್ತಿ ತರಲಿಲ್ಲ, ನಾನು ಒಂದು ಬೀಟ್ರೂಟ್ ಮಾತ್ರ ತೊಗೊಂಡು ಬಂದೆ. ಯಾಕಂದರೆ ತರಕಾರಿ ಎಲ್ಲ ಸ್ವಲ್ಪ ಇತ್ತು ತಂದದ್ದು. ನನಗೆ ಅರ್ಜೆಂಟಾಗಿ ನೀರುಳ್ಳಿ ಮತ್ತು ಈ ಟೊಮೆಟೊ ಒಂದು ಬೇಕಿತ್ತು. ಹಾಗೆ ಮತ್ತು ತರಕಾರಿನೆಲ್ಲ ಈ ಥರ ಒಂದು ಪ್ಲಾಸ್ಟಿಕಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಟು ಬಿಡ್ತೇನೆ. ಹೊರಗಡೆ ಇಟ್ಟರೆ ಎಲ್ಲ ಬಾಡಿ ಹೋಗ್ತದೆ ಅಂತೇಳಿ ಎಲ್ಲ ಕಟ್ಟಿ ಈ ಥರ ಫ್ರಿಜ್ಜಲ್ಲಿ ಇಟ್ಟರೆ 1 ವಾರ ಆದರೂ ಏನಾಗೋದಿಲ್ಲ, ಫ್ರೆಶ್ ಆಗಿ ಉಳೀತದೆ. ನೀರುಳ್ಳಿಯನ್ನು ಮಾತ್ರ ಹೀಗೆ ಹೊರಗೆ ಸ್ಟ್ಯಾಂಡಲ್ಲಿ ಇಡ್ತೇನೆ. ಹಾಗೆ ಸ್ವಲ್ಪ ಬಟಾಣಿ ಕೂಡ ತೊಗೊಂಡು ಬಂದಿದ್ದೆ, ಫ್ರೆಶ್ ಆದಂಥ ಬಟಾಣಿ ಇತ್ತು. ಹಾಗೆ 1/4 kg ಬಟಾಣಿ ತಂದೆ. ಮತ್ತು ಈ ಕೊತ್ತಂಬರಿ ಸೊಪ್ಪನ್ನೆಲ್ಲ ಈ ಥರ ಕ್ಲೀನ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಡ್ತೇನೆ. ಕೊತ್ತಂಬರಿ ಸೊಪ್ಪೇನು ಅಷ್ಟು ಫ್ರೆಶ್ ಆಗಿ ಇರಲಿಲ್ಲ, ಸ್ವಲ್ಪ ಬಾಡಿತ್ತು. ಅಂದರೆ ಸಂಜೆ ಹೊತ್ತಲ್ಲಿ ಎಲ್ಲ ನಮಗಿಲ್ಲಿ ಬುಧವಾರ ಸಂತೆ ಇರ್ತದೆ. ಆ ಟೈಮಲ್ಲಿ ಬೆಳಿಗ್ಗೆ ಹೊತ್ತಲ್ಲಿ ಹೋಗಿ ತಗೊಂಡ್ರೆ ಈ ಸೊಪ್ಪೆಲ್ಲ ತುಂಬ ಫ್ರೆಶ್ ಆಗಿ ಸಿಗ್ತದೆ. ಹಾಗೆ ಅಂಗಡಿಯಿಂದ ತಂದರೆ ಇದೇ ಥರ ಅಷ್ಟು ಫ್ರೆಶ್ ಆಗಿ ಸಿಗೋದಿಲ್ಲ, ಈ ಥರ ಸ್ವಲ್ಪ ಬಾಡಿ ಇರ್ತದೆ. ಅದರ ಅವಶ್ಯಕತೆ ಇದ್ದಾಗ ಎಂತ ಮಾಡೋದು, ತಗೊಳ್ಳೇಬೇಕಾಗ್ತದೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಒಂದು ಪ್ಲಾಸ್ಟಿಕ್ ಬಾಕ್ಸಿನ ಮೇಲ್ಗಡೆ ಹಾಗೆ ಕೆಳಗಡೆ ಈ ಥರ ಒಂದು ನ್ಯೂಸ್ ಪೇಪರ್ ಹಾಕಿ ಅದರಲ್ಲಿ ತೆಗೆದಿಟ್ಬಿಟ್ರೆ ಒಂದು 15 ದಿನ ಆದರೂ ಸೊಪ್ಪು ಹಾಳಾಗೋದಿಲ್ಲ. ಹಾಗೆ ಈ ಪುದೀನ ಸೊಪ್ಪನ್ನು ಕೂಡ ಈ ಥರ ನೀಟಾಗಿ ಅದರಲ್ಲಿರುವಂಥ ಕಡ್ಡಿಯನ್ನೆಲ್ಲ ತೆಗೆದು ಬರೀ ಸೊಪ್ಪನ್ನು ಮಾತ್ರ ಒಂದು ಪ್ಲಾಸ್ಟಿಕಲ್ಲಿ ಹಾಕಿ ಕಟ್ಟಿಟ್ಟು ಬಿಡ್ತೇನೆ. ಯಾವಾಗಾದರೂ ಚಟ್ನಿಗೆ ಅಥವಾ ಏನಾದರೂ ಸಾರು ಮಾಡಲಿಕ್ಕೆ ಬೇಕಿದ್ದರೆ ಇದನ್ನು ತೆಗೆದು ಯೂಸ್ ಮಾಡ್ತೇನೆ. ಬೇಗನೇನು ಹಾಳಾಗೋದಿಲ್ಲ, ಫ್ರಿಜ್ಜಲ್ಲಿ ಫ್ರೆಶ್ ಆಗಿ ಉಳಿತದೆ. ಹಾಗೆ ಹಸಿ ಬಟಾಣಿ ಕೂಡ ತಂದಿದ್ದೆ, ಅದನ್ನು ಕೂಡ ಎಲ್ಲ ಬಿಡಿಸಿಟ್ಟರೆ ಅದೊಂದು ಕೆಲಸ ಮುಗಿಯುತ್ತದೆ. ಇಲ್ಲದ್ರೆ ಮತ್ತೆ ಮತ್ತೆ ಅಂತ ಇಟ್ಟರೆ ಅಲ್ಲೇ ಉಳಿತದೆ ಅಂತ ಹೇಳಿ ಅದನ್ನು ಕೂಡ ಇದರ ಜೊತೆನೇ ಎಲ್ಲ ಸುಲಿದಿಟ್ಟು ಬಿಡುವ ಅಂತ ಅದನ್ನು ಕೂಡ ಸುಲಿದಿಟ್ಟೆ. ಹಾಗೆ ನನಗೆ ಸ್ವಲ್ಪ ಮಶ್ರೂಮ್ಗೆ ಕೂಡ ಈ ಬಟಾಣಿ ಬೇಕಿತ್ತು. ಹಾಗೆ ಎಲ್ಲವನ್ನು ಸುಲಿದೆ. ನೋಡಿ, ಇಷ್ಟ ಆಯಿತು 1/4 kg. ಈಗ ನನಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ ಉಳಿದದನ್ನು ಫ್ರೀಝರಲ್ಲಿ ಇಟ್ಟರೆ ಹಾಳಾಗೋದಿಲ್ಲ. ಹಾಗೆ ಮಶ್ರೂಮ್ ತಂದಿದ್ದೆಲ್ಲ, ಮಶ್ರೂಮ್ ತುಂಬ ಫ್ರೆಶ್ ಆಗಿತ್ತು, ಒಳ್ಳೆದಿತ್ತು. ಅದರಲ್ಲೆಲ್ಲ ಮಿಕ್ಸ್ ಆಗಿ ಬರ್ತದೆ, ಸಣ್ಣ ಸಣ್ಣದು ಕೂಡ ಇರ್ತದೆ, ಆದರೆ ಮಶ್ರೂಮ್ ಒಳ್ಳೆದಿತ್ತು. ಹಾಗೆ ಅದರದ್ದೊಂದು ರೆಸಿಪಿ ಮಾಡುವ ಅಂತೇಳಿ ರೆಸಿಪಿ ಮಾಡ್ತಾ ಇದ್ದೇನೆ. ಇದರದ್ದು ಫಸ್ಟಿಗೆ ಈ ಥರ ಸಿಪ್ಪೆಯನ್ನೆಲ್ಲ ತೆಗಿತಾ ಇದ್ದೇನೆ. ನಾನು ಫಸ್ಟಿಗೆ ಮಶ್ರೂಮನ್ನೆಲ್ಲ ವಾಶ್ ಮಾಡೋದಿಲ್ಲ, ಕ್ಲೀನ್ ಮಾಡಿ ಕಟ್ ಮಾಡಿ ಆದ ಮೇಲೆ ಯಾವಾಗ ಪದಾರ್ಥ ಮಾಡ್ತೇನೆ ನೋಡಿ ಅದಕ್ಕಿಂತ ಸ್ವಲ್ಪ ಮೊದಲು ವಾಶ್ ಮಾಡಿ ತಗೊಳ್ಳೋದು. ಫಸ್ಟಿಗೆ ವಾಶ್ ಮಾಡಿದರೆ ಏನಾಗ್ತದೆ ಅಂದರೆ ಒಂಥರ ಬ್ರೌನ್ ಕಲರ್ಗೆ ಚೇಂಜ್ ಆಗ್ತದೆ, ಹಾಗೆ ಅದು ಸ್ವಲ್ಪ ಸಾಫ್ಟ್ ಆಗಿ ಬರ್ತದೆ. ಹಾಗೆ ಫಸ್ಟಿಗೆ ವಾಶ್ ಮಾಡಿ ಇರಬಾರ್ದು. ಈ ಥರ ಮೀಡಿಯಮ್ ಸೈಜಿನ ಪೀಸ್ಗಳಾಗಿ ಮಾಡಿದ್ದೆ. ದೊಡ್ಡ ಮಶ್ರೂಮನ್ನು 4 ಪೀಸ್, ಹಾಗೆ ಸಣ್ಣ ಮಶ್ರೂಮನ್ನು ಈ ಥರ 2 ಪೀಸ್ ಮಾಡಿ ಎಲ್ಲವನ್ನು ಕಟ್ ಮಾಡಿ ತಗೊಂಡೆ. ಹಾಗೆ ಇದರದ್ದು ಪಲ್ಯ ಮಾಡಲಿಕ್ಕೆ ಒಂದು ಪಾತ್ರೆಗೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಒಂದು 10 ಎಸಳು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಹಾಗೆ ಒಂದು ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಇದರ ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಒಂದು ಟೊಮೆಟೊ ಹಣ್ಣನ್ನು ಕೂಡ ಸೇರಿಸಿದ್ದೇನೆ. ಟೊಮೆಟೊ ಹಣ್ಣು ಇಲ್ಲಿ ಆಪ್ಷನ್, ನಿಮಗೆ ಇಷ್ಟ ಇದ್ದರೆ ಮಾತ್ರ ಸೇರಿಸ್ಬೋದು. ಟೊಮೆಟೊ ಹಣ್ಣು ಬೇಡ ಅಂದರೆ ಕೊನೆಯಲ್ಲಿ ನೀವು ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಬೋದು. ಟೊಮೆಟೊ ಹಣ್ಣು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಂತರ ಸ್ವಲ್ಪ ಅರಶಿನ ಹುಡಿಯನ್ನು ಸೇರಿಸಿದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆದ ಮೇಲೆ ನಾನು ಇಲ್ಲೊಂದು ಮಸಾಲ ಪೌಡರನ್ನು ಸೇರಿಸ್ತಾ ಇದ್ದೇನೆ. ಈ ಮಸಾಲ ಪೌಡರ್ ಮಾಡಲಿಕ್ಕೆ ನಾನು ಇದಕ್ಕೆ ಮೆಣಸು, ಒಳ್ಳೆ ಮೆಣಸು, ಜೀರಿಗೆ, ಸೋಂಪು, ಕೊತ್ತಂಬರಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿ ಅದರ ಜೊತೆಗೆ ಸ್ವಲ್ಪ ಇಂಗು ಪುಡಿ ಹಾಕಿ ಪೌಡರ್ ಮಾಡಿ ಸೇರಿಸಬೇಕು. ಈ ಥರ ಪೌಡರ್ ಮಾಡಿ ವೆಜಿಟೇಬಲ್ಗೆ ಅಥವಾ ನಾನ್ ವೆಜ್ಜಿಗೂ ಕೂಡ ನೀವು ಸೇರಿಸಬಹುದು. ತುಂಬ ಟೇಸ್ಟಿಯಾಗಿ ಅದರ ಘಮ ಕೂಡ ಚೆನ್ನಾಗಿರ್ತದೆ. ಇದು ಸ್ವಲ್ಪ ಫ್ರೈ ಮಾಡಿ ಆದ ಮೇಲೆ ನಾನಿಲ್ಲಿ ಮಶ್ರೂಮನ್ನು ಸೇರಿಸಿದ್ದೇನೆ. ಮಶ್ರೂಮನ್ನು ಹಾಕಿ ಆದ ಮೇಲೆ ಫ್ಲೇಮನ್ನು ಸ್ವಲ್ಪ ಜಾಸ್ತಿ ಹೈ ಇಟ್ಟು ಇದನ್ನು ನೀವು ಫ್ರೈ ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ಇದರಿಂದ ನೀರು ಬಿಡುಗಡೆಯಾಗಿ ತುಂಬ ತೆಳುವಾಗ್ತದೆ. ಹಾಗಾಗಿ ನಾನಿಲ್ಲಿ ಬೆಂಕಿಯನ್ನು ಹೈ ಇಟ್ಟು ಚೆನ್ನಾಗಿ 2-3 ನಿಮಿಷ ಫ್ರೈ ಮಾಡ್ತಾ ಇದ್ದೇನೆ. ಈ ಥರ ಇದರಿಂದ ನೀರು ಜಾಸ್ತಿ ಬಿಡುಗಡೆ ಆಗೋದಿಲ್ಲ. ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ಮಾತ್ರ ಇದರಿಂದ ನೀರು ಬಿಡುಗಡೆಯಾಗ್ತದೆ. ಈಗ ನಾನು ಇದಕ್ಕೆ ಬಟಾಣಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಹಸಿ ಬಟಾಣಿ, ಇದರ ಜೊತೆನೇ ಇದು ಬೇಗ ಬೇಯ್ತದೆ. ಹಾಗಾಗಿ ಸ್ವಲ್ಪ ಬಟಾಣಿಯನ್ನು ಕೂಡ ಇದರ ಜೊತೆಗೇ ಸೇರಿಸಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಇದನ್ನು 10 ನಿಮಿಷ ಲೋ ಫ್ಲೇಮಲ್ಲೇ ಬೇಯಲಿಕ್ಕೆ ಬಿಟ್ಟಿದ್ದೇನೆ. 10 ನಿಮಿಷ ಆದ ಮೇಲೆ ನೋಡ್ಬೋದು ನೀಟಾಗಿದ್ದು ಚೆನ್ನಾಗಿ ಬೆಂದಿದೆ. ಹಾಗೆ ಇದರಲ್ಲಿ ನೀರು ಕೂಡ ಹಾಗೆ ಜಾಸ್ತಿ ಇದರಿಂದ ನೀರು ಕೂಡ ಬಿಡಲಿಲ್ಲ. ಹಾಗಾಗಿ
ಒಂಥರ ಮಶ್ರೂಮ್ ಫ್ರೈ ಥರ ಪಲ್ಯ ರೆಡಿಯಾಗಿದೆ. ಈಗ ಕೊನೆಯಲ್ಲಿ ನಾನಿದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಕೈಯಲ್ಲಿ ಈ ಥರ ಹುಡಿ ಮಾಡಿ ಸೇರಿಸ್ತಾ ಇದ್ದೇನೆ. ಕಸ್ತೂರಿ ಮೇಥಿಯನ್ನು ಹಾಕೋದರಿಂದ ಘಮ ಚೆನ್ನಾಗಿರ್ತದೆ ಅಂತೇಳಿ, ಹಾಗೆ ಆರೋಗ್ಯಕ್ಕೂ ಈ ಕಸ್ತೂರಿ ಮೇಥಿ ತುಂಬಾ ಒಳ್ಳೆಯದು. ಇದನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಕೊನೆಯಲ್ಲಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ತುಂಬಾ ಟೇಸ್ಟಿಯಾದಂತಹ ಮಶ್ರೂಮ್ ಫ್ರೈ ರೆಡಿ ಆಯಿತು. ಇದನ್ನು ಮಶ್ರೂಮ್ ಪಲ್ಯ ಅಂತಲೇ ಹೇಳ್ಬೋದು ಅಥವಾ ಮಶ್ರೂಮ್ ಫ್ರೈ ಅಂತಲೇ ಹೇಳ್ಬೋದು. ಇದು ರೈಸ್ ಜೊತೆ ಅಂತೂ ಸೂಪರಾಗಿರ್ತದೆ. ಏನಾದರೂ ಒಂದು ತಿಳಿ ಸಾರಿದ್ರೆ ಸಾಕು ಸೈಡಿಗೆ. ನೀವು ಕೂಡ ಈ ಥರದ್ದೇ ಒಂದು ಪಲ್ಯವನ್ನು ಟ್ರೈ ಮಾಡಿ. ಇವತ್ತಿನ ಈ ಸಿಂಪಲ್ ಆದಂಥ ಮಶ್ರೂಮ್ ಪಲ್ಯ ಹಾಗೆ ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.